ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿರೋದು ಏನು ಹೇಳ್ತೀವಿ? ಅಧಿಕಾರಿಗಳು ಸರಿಯಾಗಿ ಸೆಕ್ಷನ್ಗಳು ಹಾಕಿ ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಕೆಲವು ಸೆಕ್ಷನ್ಗಳನ್ನು ಅವ್ರು ಇನ್ನೂ ಹಾಕಿಲ್ಲ. ಅದಕ್ಕಾಗಿ ಈಗ ಸ್ಥಳ ಪರಿಶೀಲನೆ ನಡೆಸಿ ಈಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೀಟಿಂಗಲ್ಲಿ ನಡೆದಿದ್ದೀನಿ. ಈಗ ಅವ್ರು ಏನೇನು ಸೆಕ್ಷನ್ ಬಿಟ್ಟಿದ್ದಾರೆ, ಏನೇನು ಕ್ರಮ ಆಗಬೇಕು ಅದನ್ನು ಈಗ ಮೀಟಿಂಗಲ್ಲಿ ಹೇಳಿ ಕ್ರಮ ವಹಿಸೋದಕ್ಕೆ ಆದೇಶ ಮಾಡಿದ್ದಾರೆ. ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡೇ ಇರೋದಕ್ಕೆ ಆಯೋಗನೇ ನೇರವಾಗಿ ಮಧ್ಯಪ್ರವೇಶಿಸಿ ಅವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ತಗೊಳೋದಕ್ಕೆ ಈಗ ಆದೇಶ ಮಾಡೋದಕ್ಕಾಗಿನೇ ಬಂದಿದೆ. ಈ ತರದೊಂದು ಪೆಟ್ಟುಗುಂಡಿಗಳು ಗೊತ್ತಾಗುತ್ತೆ, ನಿರ್ಲಕ್ಷ್ಯತನ ಇದ್ದು ಕಾಣ್ತಾ ಇದೆ. ಅದರ ಬಗ್ಗೆ ನಾವು ಕ್ರಮ ವಹಿಸೋದಕ್ಕೆ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಘಟನೆ ಆಫ್ಟರ್ ದ ಇನ್ಸಿಡೆಂಟ್ ನೀವೇನ್ ಮಾಡಿದೀರಾ, ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್ ಅಷ್ಟೇ. ಎಲ್ಲೋ ಹಳ್ಳಿಯಾಗಿ ನಡೆದ್ರೆ ಘಟನೆ ಏನೋ ಅನ್ಬೋದು. ನೀವು ಸಿಟಿ ಮಧ್ಯದಾಗೆ ಅಂತ ಸಿಟಿ ಸೆಂಟ್ರಾಗೆ ಇನ್ನ UGID ಟಾಯ್ಲೆಟ್ ಹೋಗುತ್ತೆ. ಅವ್ರು ಅಷ್ಟು ದೊಡ್ಡ ಗುಂಡಿ ತೆಗೆದಾಗ ಅದಕ್ಕೆ ರೈನ್ ಹಾರ್ವೆಸ್ಟ್ ಮಾಡೋಕೆ ಪರ್ಮಿಷನ್ ತಗೊಂಡಿದಾರ ಅವರು? ಹೌದು, ತಗೊಂಡಿದಾರಾ? ಪರ್ಮಿಷನ್ ತಗೊಂಡ್ಮೇಲೆ ಮತ್ತೆ ಅದಕ್ಕೆ ಡ್ರೈನೇಜ್ ಹೆಂಗೆ ಬರುತ್ತೆ? ಆಯ್ತು, ಅವ್ನು ತೆಗೆದು ನೋಡಿದ್ನಲ್ಲ, ಆಯ್ತು ನೋಡಿ ಸ್ಮೆಲ್ ಈಗೂ ಇಟ್ಸ್ ಸ್ಮೆಲ್ ಇಸ್ ದೇರ್. ಟಿಲ್ 4 days ಇಟ್ ಸ್ಮೆಲ್ ಇಸ್ ದೇರ್. ಆಯ್ತು, ಗೊತ್ತಾದಾಗ ಅವನಿಗೆ ಗೊತ್ತಾಗಲ್ವಾ, ನಾಲೆಡ್ಜ್ ಇರಲ್ವಾ, ಇದು ಸ್ಮೆಲ್ ಬರ್ತೈತೆ, ಆಯ್ತು ಓವರ್ಲೆಪ್ ಕನೆಕ್ಷನ್ ಆಗಿರಲಿ ಏನೇ ಆಗಿರಲಿ ಇಲ್ಲಿ ಸರಿ ಇಲ್ಲ, ಇಲ್ಲಿ ಸಮಥಿಂಗ್ ಇಸ್ ದೇರ್ ಅಂತ ಗೊತ್ತಾದ್ಮೇಲೆ ಕಾರ್ಪೊರೇಷನ್ಗೆ ಇನ್ಫಾರ್ಮ್ ಮಾಡ್ಬೋದಾಯ್ತಲ್ವಾ? ಮಿಷಿನ್ಸ್ ಆರ್ ದೇರ್, ಯೂಸ್ ಮಾಡ್ಬೋದಾಗಿತ್ತು. ನೀವು 3 days ಇಂದ ಮಾಡ್ತಿದಾರಂತೆ, ನೀವು ಒಂಚೂರು ನೋಡ್ಬೋದಲ್ವ ಕಾರ್ಪೊರೇಷನ್ ಏನು ಮಾಡ್ತಾರೆ? ಯಾರು ನೋಡಿ, ನಿಮ್ಮ ಸಂಬಂಧಪಟ್ಟ ಕೆಳಗೆ ಅಧಿಕಾರಿಗಳು ಎಲ್ಲೋಗಿದಾರಲ್ಲಿ? ಇಷ್ಟು ದೊಡ್ಡ ಗುಂಡಿ ತೆಗೆದು ಅದು ಸ್ಮೆಲ್ ಎಲ್ಲ ತೆಗೆದ್ರೆ ಗೊತ್ತಾಗಲ್ವಾ ಯಾರಿಗೂ? ನಿಮ್ದು ಫಸ್ಟ್ ನೀವು ರಾಂಗ್ ಮಾಡಿದಿರ. ನೀವು ಸರಿಯಾಗಿ ಗಮನ ಹರಿಸೇ ಇಲ್ಲ. ನೀವು ಕಾರ್ಪೊರೇಷನ್ ಇರೋದೇ ಫಸ್ಟ್ ಪ್ರಾಬ್ಲಮ್ ಇರೋದಲ್ಲಿ. ನೀವು ಅದನ್ನು ಕೇರ್ ತಗೊಂಡಿದ್ರೆ ಇಷ್ಟೊಂದು ಘಟನೆ ನಡೀತಾ ಇರಲಿಲ್ಲ. ಈಗ ಎಲ್ಲರೂ ಈ ಮಟ್ಟಕ್ಕೆ ಈ ರಾಜ್ಯದಾಗ ತಲೆ ತಗ್ಸಂತ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತಾರಲ್ಲ. DC ಮೇಡಮ್, ತಾವು ವರದಿ ಕೊಟ್ಟಿದ್ದೀರಾ? ನಮ್ಮ ಜಿಲ್ಲೆಯಲ್ಲಿ ಯಾವುದು ಇಲ್ಲ, ನಗರದಲ್ಲಿ ಜಿಲ್ಲೆಯಲ್ಲಿ ಅಂತ ಕೊಟ್ಟಿದ್ದೀರಲ್ವಾ? ತಾವು ಕೊಟ್ಟ ಅವ್ರು ಕೊಟ್ಟಿರ್ತಾರೆ ಮೇಡಮ್. ಮಿಸ್ ಆಗ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ. ಅವ್ರು ಓಪನ್ ಮಾಡಿದ ತಕ್ಷಣ ನಿಮ್ಮ ಮುನ್ಸಿಪಾಲಿಟಿ ಅವರಿಗೆ ಎಲ್ಲ ಈಚ್ ಅಂಡ್ ಎವ್ರಿಥಿಂಗ್ ಏನು ಅವರೆಲ್ಲ ಡೈಲಿ ಓಡಾಡ್ತಾ ಇರ್ತಾರೆ ಆ ರೋಡಲ್ಲಿ. ನಿಮ್ಮ ಕಾರ್ಪೊರೇಷನ್ ಸ್ಕಿಲ್ ಡೆವಲಪ್ಮೆಂಟ್ ಅವ್ರಿಗೂ ಹೇಳಿದ್ವಿ ಸರ್, ಅವ್ರಿಗೆ ಸ್ಕಿಲ್ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಯಾರು ಆ 4 ಜನ ಅವೇರ್ನೆಸ್ ಪ್ರೋಗ್ರಾಮ್ಗೆ ಈ ಸರಿ ನಾವೇ ಶಿವಮೊಗ್ಗ ತಗೊಂಡಿದ್ದೀವಿ. ನಮ್ಮ ಸ್ಟಾಫಿಂದ ಯಾರು ಕಂಪ್ಲೇಂಟ್ ಕೊಡೋಕೆ ಬರಲಿಲ್ಲ, ನಾವೇ ಶಿವಮೊಗ್ಗ ತಗೊಂಡು ಇಮಿಡಿಯೇಟು ಸರ್. ಈಗ ಆಲ್ರೆಡಿ ಕಾಂಟ್ರಾಕ್ಟು ಮತ್ತು ಸಬ್ ಕಾಂಟ್ರಾಕ್ಟು ಇಬ್ಬರ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಅಥವಾ ರೂರಲ್ನವರಾಗಲಿ ನಮ್ಮ ಸಹಭಾಗಿತ್ವನು ತಗೊಂಡೆ ಮಧುಗಿರಿ ತುಮಕೂರ್ದೇನೆ 4 ಪ್ರಕರಣ ಹೇಳ್ದಂಗೆ ಕ್ರಾಶ್ ಆಯ್ತು ಸರ್. ಈಗ ಇದನ್ನು ಸ್ಟೇಟ್ ಲೆವೆಲ್ವರೆಗೆ ಹೋಗುತ್ತಿದೆ, ಇಲ್ಲಿಗೆ ನಿಂತ್ಕೊಳ್ಳಲ್ಲ. ಇದನ್ನು ಫಾಸ್ಟ್ ಆಗಿ ಹೋಗ್ತಾನೆ ಇದೆ. ನೀವು ಯಾರು ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ದೀರಾ, ಯಾರಿಗೋಸ್ಕರ ನೀವು ಮಾಡ್ತಾ ಇದ್ದೀರಾ, ಇದೆಲ್ಲ ಸ್ಟಾರ್ಟ್ ಆಗುತ್ತೆ ನಾಳೆ. ಕಾನೂನು ಬಿಟ್ಟು ಏನಿಲ್ಲ, ಕಾನೂನಿಗೆ ಏನಿದೆ ಅದು ತಗೊಂಬಿಡಿ ಕ್ರಮನ. ನಿಮ್ಮನ್ನ ಯಾರಪ್ಪ ಕರ್ಕೊಂಬಂದಿದ್ದು? ಏನಾರ ಆದ್ರೆ ಜೀವಕ್ಕೆ ಅಲ್ಲಿ ಏನಾರ ಸ್ಮೆಲ್ ಆಗಿ ಏನಾರ ಪ್ರಾಣ ಹೋದ್ರೆ ಏನ್ ಮಾಡ್ತೀರಾ? ನಿನ್ನೆ ನೋಡಿ ಬೆಂಗಳೂರಿಗೆ 2 ಸತ್ತೋಗಿದ್ದಾರೆ. ದಿನ ಸಾಯ್ತಾ ಇದಾರೆ ಜನ. ನೀವೊಂದು 1000-2000 ರೂಪಾಯಿ ಆಸೆಗೆ ಪ್ರಾಣನೇ ಕಳ್ಕೊಂಡ್ಬಿಡ್ತೀರ ಹೋಗಿ. ಅಷ್ಟು ಸ್ಮೆಲ್ ಬರ್ತಾ ಇದೆ, ನೀವು ಹೆಂಗೆ ಹೇಳ್ತೀರ ಹೋಗಿ? ನೀವು ಇದನ್ನ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ರೈತ ಜಿಲ್ಲೆ ಅಂತ ತಾವು ಕೊಟ್ಟಿದ್ದೀರಾ ಮೇಡಮ್. ತಮ್ಮದು ಬಹಳ ಸೀರಿಯಸ್ ಪಾಯಿಂಟ್ ಇದೆ. ನಮ್ಮ ಜಿಲ್ಲೆಯಲ್ಲೇ ಇಲ್ಲ ಅಂತ ಲೋಕಲ್ ಬಾಡೀಸ್ ತರಿಸ್ಕೊಂಡೆ ನಾವು ಕೊಟ್ಟಿರೋದು. ಅವ್ರ ಮೇಲೆ ಆಕ್ಷನ್ ಮಾಡಿ, ಅವ್ರ ಮೇಲೆ ಆಕ್ಷನ್ ನೋಟಿಸ್ ಕೊಡಿ. ಈಗ ಎಲ್ಲರಿಗೂ ಒಂದು UGID ಎಲ್ಲ ಮೇಡಮ್, ದೇ ಆರ್ ಡೈರೆಕ್ಟ್ಲಿ ಟು ನಿಮ್ದು ಇದಕ್ಕೆ ಡ್ರೈನ್ಸ್ಗೆ ಬಿಡ್ತಾ ಇದಾರಂತೆ. ಅದು ಇಶ್ಯೂ ಇದೆ ತುಮಕೂರಲ್ಲಿ. ಇಲ್ಲಿ ನೀವು ಚರಂಡಿಗಳಾಗಿ ಈ ನಗರದಲ್ಲಿ ಮಾತ್ರ ನೀವು ಮಾಡಿದರೆ ಅದನ್ನಂತೂ ಯಾರು ಎಕ್ಸ್ಕ್ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಇನ್ನು ಚರಂಡಿ ಇದಾವ, ಇನ್ನು ಇಲ್ಲಿ ಓಪನ್ ಆಗಿದಾವ ತುಮಕೂರು ಸಿಟಿ ಕಾರ್ಪೊರೇಷನಲ್ಲಿ. If you wish, overnight you can change. You have so much of powers. ಕಂಡು ಬಂದ್ರೆ ನೀವೇ ಜವಾಬ್ದಾರ ಅಂತೇಳಿ ಬರೆದ್ಬಿಟ್ಟು ರೆಸ್ಪಾನ್ಸಿಬಲ್ ಮಾಡಿ ಆಕ್ಷನ್ ತಗೊಂಬಿಡಿ. ಆಯ್ತು, ಈಗ ನೀವು ನನಗೆ ಏನಂತ ತಗೊಂಡು ನಮ್ಮ ಕಮಿಷನ್ಗೆ ನೀವು ರಿಪೋರ್ಟ್ ಮಾಡಬೇಕು, ಏನು ಆಕ್ಷನ್ ತಗೊಂಡಿದ್ದೀರ ಅಂತ ಇಮಿಡಿಯೇಟ್ ಆಗಿ. DC ಮೇಡಮ್ ಮತ್ತು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು AC ಎಲ್ಲರೂ ಏನು ಆಕ್ಷನ್ ತಗೊಂಡು ವಿತ್ ಡೀಟೇಲ್ ರಿಪೋರ್ಟ್ ಕೊಡಿ ಆಗಕ್ಕೆ. Really, you can do it as a regular exercise. You did not put any effort whatsoever. ನೀವು ಗಮನಿಸಿ, ನನಗೆ ಅದ್ರ ಮೇಲೆ ಆಗಿಲ್ಲ ಅಂದರೆ ನೀವೊಂದು ಕಂಪ್ಲೇಂಟ್ ಕೊಡಿ. ನೀವು ಭಾಳ ಸೀರಿಯಸ್ ಆಗಿ ಮಾಡಬೇಕು. ಇದೊಂದು ಮಾಡೆಲ್ ಕೇಸ್ ಆಗಬೇಕು ತುಮಕೂರಲ್ಲಿ. ಇನ್ನೆಂದು ಮಾಡೋದಕ್ಕೆ ಯಾರಾದ್ರೂ ಯೋಚನೆ ಮಾಡಬೇಕು. ಮತ್ತೆ ಟ್ರಾನ್ಸ್ಪರೆನ್ಸಿಯಾಗಿ ಯಾರು ಏನು ಮಾಡಿದರೆ ಆ್ಯಕ್ಷನ್ನ ಅವರಿಗೂ ಡೀಟೇಲ್ ಕೊಡಿ, ಮೀಡಿಯಾದವರಿಗೂ ಕೊಡಿ, ನಮಗೂ ಕೊಡಿ, ಎಲ್ಲರಿಗೂ ಡೀಟೇಲ್ಸ್ ಕೊಡಿ. ಟ್ರಾನ್ಸ್ಪರೆನ್ಸಿ ಓಪನ್ ಆಗಿರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ಇಲ್ಲಿ ಯಾರು ಮುಚ್ಚಿಡೋ ಅಂತ ಯಾರ ಶಕ್ತಿಗೂ ಒಳಪಡ್ದಂಗೆ ಟ್ರಾನ್ಸ್ಪರೆನ್ಸಿಯಾಗಿ ಕೇಸ್ ನಡೆದೈತೆ. ಅದ್ರ ವರದಿನ ತಮ್ಮ ಮೀಡಿಯಾಕ್ಕೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾರೆ.